ಎಲ್ಲರೂ ಸಮರ್ಥರೇ, ಆದರೆ ಯಾರೂ ಹೃದಯವನ್ನು ಕನ್ನಡಿಯಷ್ಟು ಶುದ್ಧವಾಗಿಡಲು ಸಾಧ್ಯವಿಲ್ಲ. ಜನರು ಮನೆಗಳನ್ನು ಬದಲಾಯಿಸುತ್ತಾರೆ, ಸಂಬಂಧಗಳು ಬದಲಾಗುತ್ತವೆ, ಸ್ನೇಹಿತರು ಬದಲಾಗುತ್ತಾರೆ. ಆದರೆ ಇನ್ನೂ ಅವರು ತಮ್ಮನ್ನು ತಾವು ಬದಲಾಯಿಸಿಕೊಳ್ಳದ ಕಾರಣ ಪರಿಹಾರವಿದೆ. ಯಾರಾದರೂ ಬದಲಾದಾಗ ಅವರ ನಿಜವಾದ ಪಾತ್ರವು ಬಹಿರಂಗಗೊಳ್ಳುತ್ತದೆ. ಉತ್ತರಗಳು ಇನ್ನು ಮುಂದೆ ಅವರು ಬಯಸುವುದಿಲ್ಲ. ಈ ಕಲಿಯುಗವು ಕಹಿ ಸತ್ಯ. ಒಂದು ಕಾಲದಲ್ಲಿ ಜನರು ಪರಸ್ಪರ ರೆಕ್ಕೆಗಳಿಂದ ಮುಳ್ಳುಗಳನ್ನು ಎಳೆಯುತ್ತಿದ್ದರು, ಆದರೆ ಈಗ ಅವರು ಒಂದಾಗಿದ್ದಾರೆ. ಜನರು ಇತರರ ಹಾದಿಯಲ್ಲಿ ಮುಳ್ಳುಗಳನ್ನು ಹರಡುತ್ತಾರೆ, ಅವರು ಸತ್ಯವನ್ನು ನಿರ್ಲಕ್ಷಿಸುತ್ತಾರೆ. ಜನರು ತಮ್ಮ ಕಾಮವನ್ನು ಪೂರೈಸಲು ಜಾತಿ ಅಥವಾ ಧರ್ಮವನ್ನು ನೋಡುವುದಿಲ್ಲ, ಆದರೆ ಮದುವೆಯ ಹೆಸರಿನಲ್ಲಿ ಅವರು ಜಾತಕವನ್ನು ಸಹ ಬದಲಾಯಿಸುತ್ತಾರೆ. ನಾವು ದೇವರನ್ನು ಸ್ಮರಿಸುತ್ತಾ ಯಾವುದೇ ಕೆಲಸವನ್ನು ಮಾಡಿದಾಗ ದೇವರ ಶಕ್ತಿಗಳು ಅದರಲ್ಲಿ ನಮಗೆ ಸಹಾಯ ಮಾಡುತ್ತವೆ ಮತ್ತು ನಮ್ಮ ಯಶಸ್ಸು ಖಚಿತ. ನಿಮ್ಮ ಪರಿಸ್ಥಿತಿಯನ್ನು ದೇವರಿಗೆ ವಹಿಸಿ, ಏಕೆಂದರೆ ಅವನು ನೀವು ಜೀವಿತಾವಧಿಯಲ್ಲಿ ಮಾಡುವುದಕ್ಕಿಂತ ಒಂದೇ ಕ್ಷಣದಲ್ಲಿ ಹೆಚ್ಚಿನದನ್ನು ಮಾಡಬಹುದು. ದೇವರು ಆ ಜನರನ್ನು ಪ್ರೀತಿಸುತ್ತಾನೆ. ಅವನು ತನ್ನ ವಿಶೇಷರನ್ನಾಗಿ ಮಾಡಲು ಬಯಸುವವರನ್ನು ಯಾವಾಗಲೂ ವಿಫಲಗೊಳಿಸುತ್ತಾನೆ. ಅವನು ಯಾವಾಗಲೂ ಅವರ ಜೀವನದಲ್ಲಿ ತೊಂದರೆ ತರುತ್ತಾನೆ. ನೀವು ಯಶಸ್ವಿಯಾದರೆ ಇದೊಂದು ಉತ್ತಮ ಹಾಡು. ಜಗತ್ತಿನಲ್ಲಿ ಅವನು ಮುಂದೆ ಕೊಂಡೊಯ್ಯಲು ಬಯಸುವ ದೇವರ ವಿಶೇಷ ಜನರಲ್ಲಿ ನೀವೊಬ್ಬರೇ. ಈ ಜಗತ್ತಿನಲ್ಲಿ ಕೆಲವು ಜನರಿದ್ದಾರೆ, ನೀವು ಎಷ್ಟೇ ಪ್ರೀತಿ ಗೌರವವನ್ನು ನೀಡಿದರೂ ಅವರು ಇನ್ನೂ ನಿಮಗೆ ದ್ರೋಹ ಮಾಡುತ್ತಾರೆ. ಒಬ್ಬರ ಸ್ವಭಾವವನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಅದು ಸೂರ್ಯನ ಕಿರಣಗಳಾಗಲಿ ಅಥವಾ ಭರವಸೆಯಾಗಲಿ. ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಜೀವನದ ಎಲ್ಲಾ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಸಾಮರ್ಥ್ಯ ಎಂದರೆ ನಿರ್ಧಾರ ತೆಗೆದುಕೊಳ್ಳುವುದು ಅಲ್ಲ, ಅದು ಸರಿ ಎಂದು ಸಾಬೀತುಪಡಿಸುವುದು. ಕುದಿಯುವ ನೀರಿನಲ್ಲಿ ನೆರಳು ಎಂದಿಗೂ ಕಾಣುವುದಿಲ್ಲ. ಶಾಂತವಾಗುವುದರಿಂದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಈ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ. ಆದ್ದರಿಂದ ಕೆಲವು ಅತಿಥಿ ಪಾತ್ರಗಳನ್ನು ನಿರ್ಲಕ್ಷಿಸಿ. ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಸಂಬಂಧಗಳನ್ನು ಹಣದಷ್ಟೇ ಮೌಲ್ಯವಲಿಸಬೇಕು, ಏಕೆಂದರೆ ಎರಡನ್ನೂ ಗಳಿಸುವುದು ಕಷ್ಟ, ಆದರೆ ಅವುಗಳನ್ನು ಕಳೆದುಕೊಳ್ಳುವುದು ಸುಲಭ. ಸತ್ಯದೊಂದಿಗೆ ನಡೆಯುವುದು ಅನಿವಾರ್ಯವಲ್ಲ. ಒಂದು ದಿನ ಸಮಯ ನಿಮ್ಮೊಂದಿಗಿರುತ್ತದೆ. ತಮ್ಮ ಭಾವನೆಗಳನ್ನು ಮರೆಮಾಚುವವರು ಹೆಚ್ಚು ಪರಿಗಣನೆಯುಳ್ಳವರು. ಅಧ್ಯಯನ ಮಾಡಿ, ಬರೆಯಿರಿ, ಏನೇ ಇರಲಿ. ನಿಮಗೆ ಬೇಕಾದುದನ್ನು ಮಾಡಿ, ಆದರೆ ನಿಮ್ಮ ಕನಸುಗಳನ್ನು ಎಲ್ಲಾ ವೆಚ್ಚದಲ್ಲಿಯೂ ಪೂರೈಸಿಕೊಳ್ಳಿ. ಇಂದಿನ ಕಾಲದಲ್ಲಿ ನೀವು ಒಳಗಿಂದ ಮುರಿದು ಹೋಗಿದ್ದೀರಾ ಎಂದು ಯಾರಿಗೂ ಅನಿಸಲು ಬಿಡಬೇಡಿ, ಏಕೆಂದರೆ ಜನರು ಮುರಿದ ಮನೆಯ ಇಟ್ಟಿಗೆಗಳನ್ನು ಸಹ ತೆಗೆದುಕೊಂಡು ಹೋಗುತ್ತಾರೆ. ಯಾರೂ ಇಲ್ಲದಷ್ಟು ಕಹಿಯಾಗಬೇಡಿ, ಮೋಸ ಹೋಗಬೇಡಿ ಮತ್ತು ಯಾರಾದರೂ ನಿಮ್ಮನ್ನು ನುಂಗುವಷ್ಟು ಸಿಹಿಯಾಗಿರಬೇಡಿ. ಅದು ಪ್ರಗತಿಯ ಹಾದಿಯಲ್ಲಿ ಬಲವಾದ ಹಿಡಿತವನ್ನು ಹೊಂದಿದೆ. ಹಿಂದೆ ಸ್ವಂತವಾಗಿ ಯಶಸ್ಸನ್ನು ಸಾಧಿಸಲು ಸ್ವಲ್ಪ ಪ್ರಗತಿ ಸಾಧಿಸಿದವರು ನಿನ್ನೆ ಎಲ್ಲರೂ ಶಿಕ್ಷಣವನ್ನು ನೋಡಿದ ನಂತರ ಹೋಗುತ್ತಿದ್ದರು, ಆದರೆ ಇಂದು ಅದು ಮುರಿದು ಹೋಗಿದೆ. ಎಲ್ಲರೂ ಎಚ್ಚರಿಕೆಯಿಂದ ಹೋಗುತ್ತಾರೆ. ಇದು ಸಮಯ. ಪ್ರತಿಯೊಬ್ಬರ ದಿನ ಬರುತ್ತದೆ. ನಿಮ್ಮ ಮುಖಕ್ಕೆ ಸಿಹಿ ಮಾತುಗಳನ್ನು ಮಾತನಾಡುವ, ಆದರೆ ನಿಮ್ಮ ಬೆನ್ನಿನ ಹಿಂದೆ ಅವರು ನಿಮ್ಮನ್ನು ನಾಶ ಮಾಡಲು ಯೋಜಿಸುವ ಜನರ ಬಗ್ಗೆ ಎಚ್ಚರಿಕೆಯಿಂದಿರಿ. ಎಲ್ಲವೂ ದೇವರ ಮೇಲೆ ಅವಲಂಬಿಸಿದೆ ಮತ್ತು ಎಲ್ಲವೂ ನಿಮ್ಮ ಮೇಲೆ ಅವಲಂಬಿಸಿದೆ ಎಂಬುದಾಗಿ ಶ್ರಮಿಸಿ. ನೀವು ಒಂಟಿಯಾಗಿದ್ದರೆ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ ಮತ್ತು ನೀವು ಇತರರೊಂದಿಗಿದ್ದರೆ ಬುದ್ಧಿವಂತಿಕೆಯ ಮೇಲೆ ನಿಯಂತ್ರಣದಲ್ಲಿರಿ. ಕೋಪದಲ್ಲಿ ಎಂದಿಗೂ ತಪ್ಪು ಹೇಳಬೇಡಿ, ಏಕೆಂದರೆ ಮನಸ್ಥಿತಿ ಸುಧಾರಿಸುತ್ತದೆ, ಆದರೆ ಮಾತನಾಡಿದ ಮಾತುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದಿಲ್ಲ. ಸಂದರ್ಭಗಳು ನಿಮ್ಮನ್ನು ಹೆಚ್ಚು ಮುರಿಯುತ್ತವೆ, ನೀವು ಬಲಶಾಲಿಯಾಗುತ್ತೀರಿ. ಒಬ್ಬ ವ್ಯಕ್ತಿಯ ಜಾತಿ ಬದಲಾದಾಗ ಅವರ ವರ್ತನೆಯೂ ಬದಲಾಗುತ್ತದೆ ಎಂದು ಗೀತೆಯಲ್ಲಿ ಬರೆಯಲಾಗಿದೆ. ಶ್ರೀಕೃಷ್ಣ ಹೇಳುತ್ತಾನೆ, ನಿಮಗೆ ಗೌರವಿಸದ ವ್ಯಕ್ತಿಯೊಂದಿಗೆ ನಿಲ್ಲುವುದಕ್ಕಿಂತ ಒಂಟಿಯಾಗಿರುವುದು ಉತ್ತಮ. ಒಬ್ಬ ವ್ಯಕ್ತಿಯು ಏನು ಕಲಿತಿದ್ದಾನೆ ಎಂಬುದು ಅವರ ಪ್ರಮಾಣಪತ್ರದಿಂದ ಬಹಿರಂಗಗೊಳ್ಳುತ್ತದೆ, ಆದರೆ ಅವರು ಎಷ್ಟು ಅರ್ಥೈಸಿಕೊಂಡಿದ್ದಾರೆ ಎಂಬುದು ಅವರ ಮೌಲ್ಯಗಳಿಂದ ಬಹಿರಂಗಗೊಳ್ಳುತ್ತದೆ. ನಾವು ನಮ್ಮನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. ಜನರು ನಿಮ್ಮನ್ನು ತಮ್ಮ ಶ್ರೇಷ್ಠರೆಂದು ಭಾವಿಸುವುದು ಮುಖ್ಯ. ನಿಮ್ಮ ಹಿರಿಯರ ಬಗ್ಗೆ ನೀವು ಏನು ತಿಳಿಯುತ್ತೀರಿ ಎಂಬುದು ಮುಖ್ಯವಲ್ಲ. ನಿಮಗೆ ಯಾರೂ ಇಲ್ಲ ಎಂದು ಭಾವಿಸಿದಾಗ ಆಕಾಶದ ಕಡೆ ನೋಡಿ, ಅಲ್ಲಿ ಏನಿದೆ ಎಂದು ನೋಡಿ. ಅದು ಯಾವಾಗಲೂ ನಿಮ್ಮದಾಗಿತ್ತು ಮತ್ತು ಯಾವಾಗಲೂ ಇರುತ್ತದೆ. ಭಯ ನಿಮ್ಮ ಆತ್ಮವಿಶ್ವಾಸವನ್ನು ನಾಶ ಮಾಡಿದರೆ ಅದು ಹಾಗೇ ಇರಲಿ. ಭ್ರಮೆಗಳನ್ನು ಅಂತ್ಯಗೊಳಿಸುವುದು ಅಗತ್ಯವಾಗುತ್ತದೆ, ಆದರೆ ಎಂದಿಗೂ ಭದ್ರವಾಗಬೇಡಿ, ಏಕೆಂದರೆ ಸಮಯ ಬದಲಾವಣೆಯಾಗಲು ಸಮಯ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ನಿಜದ ರೀತಿಯಲ್ಲಿ ಜೀವನವನ್ನು ಅನುಭವಿಸಿ. ಬಹಳ ದುಃಖವಿದೆ, ಅದನ್ನು ಬಹಿರಂಗಪಡಿಸಲು ಬಿಡಬೇಡಿ. ನಗು, ಆದರೆ ಅದೊಂದು ಪ್ರದರ್ಶನವಾಗಬೇಡಿ. ನಾನು ವಿಧಿಗೆ ತಲೆಬಾಗುವುದಿಲ್ಲ. ನಾನು ಖಂಡಿತವಾಗಿಯೂ ಎಡವಿದ್ದಿದ್ದೇನೆ, ಆದರೆ ನಾನು ನಿಲ್ಲುತ್ತೇನೆ. ಪ್ರತಿಯೊಂದು ಸಣ್ಣ ವಿಷಯದಲ್ಲಿಯೂ ಸಿಕ್ಕಾಕಿಕೊಳ್ಳಬೇಡಿ. ಸಮಯಕ್ಕೆ ಉತ್ತರಿಸುವ ಹಕ್ಕನ್ನು ನೀಡಿ. ಶಾಂತಿ ನಿಮ್ಮೊಳಗಿರುತ್ತದೆ. ನೀವು ಇತರರಲ್ಲಿ ಮಾತ್ರ ಸಿಕ್ಕಾಕಿಕೊಳ್ಳುತ್ತೀರಿ. ಆ ವ್ಯಕ್ತಿಗೆ ನಿಮ್ಮ ಮೌಲ್ಯ ಅರ್ಥವಾಗುವುದಿಲ್ಲ. ನೀವು ಯಾವಾಗಲೂ ಯಾರಿಗಾಗಿ ಇರುತ್ತೀರೋ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ.
ನೀವು ಎಂದಿಗೂ ದೇಹವನ್ನು ಕಂಡುಕೊಳ್ಳದ ಸ್ಥಳದಲ್ಲಿ ಪ್ರೀತಿಯಲ್ಲಿ ಬೀಳಲು ಕೆಲವು ಕ್ಷಣಗಳು ಬೇಕಾಗುತ್ತದೆ. ಆದರೆ ಎಡಬಿದ್ದ ನಂತರ ನೀವು ಅಲೆದಾಡುವುದು ಜೀವಿತಾವಧಿ ವ್ಯರ್ಥ. ನಿಮ್ಮ ಕಣ್ಣುಗಳು ಇಡೀ ಪ್ರಪಂಚದ ದುಷ್ಟತ್ವವನ್ನು ನೋಡುತ್ತವೆ, ಆದರೆ ಅವು ತಮ್ಮ ಒಳಗಿನ ಕೆಟ್ಟದನ್ನು ಎಂದಿಗೂ ನೋಡುವುದಿಲ್ಲ. ಕ್ಷಮೆಯ ಬಗ್ಗೆ ಹೆಮ್ಮೆ ಪಡುವ ವ್ಯಕ್ತಿ ಆಗಾಗ್ಗೆ ತಪ್ಪುಗಳನ್ನು ಮಾಡುತ್ತಾನೆ. ಗಾಯವನ್ನು ಔಷಧಿಯಿಂದ ಗುಣಪಡಿಸಬಹುದು, ಆದರೆ ಗಾಯವನ್ನು ಎಂದಿಗೂ ಗುಣಪಡಿಸಲಾಗುವುದಿಲ್ಲ. ಪ್ರಾರ್ಥಿಸಿ ಮತ್ತು ಹೊಗಳಿಕೆ ನಾವು ಪೂರ್ಣ ಗಮನದೊಂದಿಗೆ ಕೇಳುವ ವಂಚನೆ. ಈ ಜನದಂಗಳಿಯಲ್ಲಿ ನಿಮ್ಮನ್ನು ಯಾರು ನೆನಪಿಸಿಕೊಳ್ಳುತ್ತಾರೆ? ಈ ಕೆಲಸದ ಬದ್ಧವಾದ ಜಗತ್ತಿನಲ್ಲಿ ಜನರು ದೇವರನ್ನು ಕಾರಣವಿಲ್ಲದೆ ನೆನಪಿಸಿಕೊಳ್ಳುವುದಿಲ್ಲ. ಕೆಟ್ಟವರು ಮತ್ತು ಒಳ್ಳೆಯವರ ವಿರುದ್ಧ ಯಾವಾಗಲೂ ಹೋರಾಟ ಮಾಡಲು ನೆನಪಿನಲ್ಲಿರಿ. ಬಟ್ಟೆಗಳನ್ನು ಬದಲಾಯಿಸುವ ಹಾಗೆ ಸ್ನೇಹಿತರು ಮತ್ತು ಸಂಬಂಧಗಳನ್ನು ಬದಲಾಯಿಸುವವರು ಎಂದಿಗೂ ಯಾರಿಗೂ ಸೇರುವುದಿಲ್ಲ. ತಾಯಿ ಕೆಟ್ಟವಳಾಗಿದ್ದಾಗ ಕೆಟ್ಟ ಮಾತುಗಳನ್ನು ಆಡಬೇಡಿ, ಏಕೆಂದರೆ ಕೆಟ್ಟ ತಾಯಿಯನ್ನು ಬದಲಾಯಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ, ಆದರೆ ನಿಮ್ಮ ಮಾತುಗಳನ್ನು ಮತ್ತೆ ಬದಲಾಯಿಸಲು ನಿಮಗೆ ಅವಕಾಶಗಳು ಸಿಗುವುದಿಲ್ಲ. ಶ್ರೀಕೃಷ್ಣ ಹೇಳುತ್ತಾನೆ, ಒಬ್ಬ ವ್ಯಕ್ತಿಯು ಶಿಕ್ಷಣಕ್ಕಿಂತ ಮುಂಚೆ ಮತ್ತು ಪೋಷಕರನ್ನು ದೇವರಿಗಿಂತ ಮುಂಚೆ ಗುರುತಿಸಿದರೆ ಜೀವನ ಎಂದಿಗೂ ಯಾವುದೇ ತೊಂದರೆಗಳನ್ನು ಎದುರಿಸುವುದಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ಹಳೆಯ ಬಟ್ಟೆಗಳನ್ನು ಎಸೆದು ಹೊಸದನ್ನು ಧರ್ಮವಾಗಿ ಅಳವಡಿಸಿಕೊಂಡ ಹಾಗೆ, ಅದೇ ರೀತಿ ಆತ್ಮವು ಹಳೆಯ ದೇಹವನ್ನು ತ್ಯಜಿಸಿ ಹೊಸದನ್ನು ಪಡೆಯುತ್ತದೆ. ಬುದ್ಧಿವಂತರು ಜೀವಿತರಾಗಿಲೂ ಅಥವಾ ಅಮೃತರಾಗಿಲೂ ಶೋಕಿಸುವುದಿಲ್ಲ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಾಮರ್ಥ್ಯ ಮತ್ತು ದೌರ್ಬಲ್ಯವಿದೆ. ಮೀನು ಕಾಡಿನಲ್ಲಿ ವಾಸಿಸುವುದಿಲ್ಲ. ಸಿಂಹವು ಓಟ, ಶಕ್ತಿ ಅಥವಾ ನೀರಿನಲ್ಲಿ ರಾಜನಾಗಬೇಕಿಲ್ಲ. ಆದ್ದರಿಂದ ಎಲ್ಲರೂ ಅದನ್ನು ಗೌರವಿಸಬೇಕು. ದೇವರು ಒಮ್ಮೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಯಾರನ್ನೋ ನಿಮಗೆ ಪರಿಚಯಿಸುತ್ತಾನೆ. ಈಗ ಅವರನ್ನು ಗುರುತಿಸಿ ಮತ್ತು ಪೋಷಿಸುವುದು ನಿಮ್ಮ ಜವಾಬ್ದಾರಿ. ಕೆಲವು ಸಂಬಂಧಗಳಿಗೆ ಹೆಸರಿಲ್ಲ, ಆದರೆ ಮತ್ತಷ್ಟು ಹೆಸರಿನಲ್ಲಿ ಮಾತ್ರ ಇವೆ. ಕಿರುಬೆರಳು ಇಡೀ ಗೋವರ್ಧನ ಪರ್ವತವನ್ನು ಎತ್ತಬಹುದು. ಪರ್ವತವನ್ನು ಎತ್ತಿದ ಶ್ರೀಕೃಷ್ಣನು ಎರಡೂ ಕೈಗಳಿಂದ ಕೊಳಲು ನುಡಿಸುತ್ತಾನೆ. ಧೈರ್ಯ ಮತ್ತು ಪ್ರೀತಿಯ ನಡುವೆ ಎಷ್ಟು ವ್ಯತ್ಯಾಸವಿದೆ ಎಂದರೆ, ಪರಸ್ಪರ ಸಂಬಂಧಗಳಲ್ಲಿ ಧೈರ್ಯವಿಲ್ಲ, ಪ್ರೀತಿ ಇರುತ್ತದೆ. ಮಕ್ಕಳು ತಮ್ಮ ಪೋಷಕರು ತಮ್ಮನ್ನು ಬೆಳೆಸಲು ಪಾವಿಸಿದ ಋಣವನ್ನು ಮರುಪಾವತಿಸಲು ಕಷ್ಟ. ಯಾರಾದರೂ ಅವರ ಜೀವನ ಎಷ್ಟು ಸಂಕ್ಲಿಷ್ಟವಾಗಿದೆ ಎಂದು ನಿಮಗೆ ತಿಳಿಯದಿದ್ದ ಕಾರಣ ಅವರನ್ನು ತಪ್ಪಾಗಿ ನಿರ್ಧರಿಸಬೇಡಿ. ನಾವು ವಯಸ್ಸಾದಂತೆ ನಮಗೆ ಅರಿವಾಗುತ್ತದೆ. ನಿಮ್ಮ ಜೀವನಕ್ಕೆ ಕೊಡುಗೆ ನೀಡದ ಜನರನ್ನು ನೀವು ಅನಗತ್ಯವಾಗಿ ಗೌರವಿಸಿದ್ದೀರಿ. ಒಂದು ದಿನ ನಿಮಗೆ ನಿಮ್ಮದೇ ಆದುಡ್ಡು ಉಳಿಯುತ್ತದೆ. ದಿನಕರ್ಮ ನಿಮ್ಮನ್ನು ಭೇಟಿಯಾಗಲು ಬರುತ್ತದೆ. ಆಶ್ಚರ್ಯಪಡಬೇಡಿ. ಏನಾಗಬೇಕಿತ್ತೋ ಅದು ಸಂಭವಿಸಿತ್ತು, ಮತ್ತು ಆಗ ಮಾತ್ರ ಅದು ಸಂಭವಿಸುತ್ತದೆ. ಮನಸ್ಸಿನಲ್ಲಿ ಈ ನಿಶ್ಚಿತತೆಯನ್ನು ಹೊಂದಿರುವವರು ಎಂದಿಗೂ ಯಾರ ಬಗ್ಗೆಯೂ ಚಿಂತೆ ಮಾಡುವುದಿಲ್ಲ. ನೀವು ಒಳ್ಳೆಯದನ್ನು ಮಾಡಬಹುದಾದರೆ, ಆದರೆ ಮಾಡಬೇಡಿ ಪ್ರಪಂಚದ ಸೃಷ್ಟಿಕರ್ತನಲ್ಲ. ಭೂಮಿಯ ಮೇಲಿನ ಹವಾಮಾನದಂತೆ ಬದಲಾವಣೆಗಳು ಬರುತ್ತವೆ. ಅದೇ ರೀತಿ ಜೀವನದಲ್ಲಿ ಸಂತೋಷ ಮತ್ತು ದುಃಖ ಬರುತ್ತದೆ ಮತ್ತು ಪರಿಹಾರವಿದೆ. ಏನೇ ನಡೆದರೂ ಒಳ್ಳೆಯದಾಗಿತ್ತು, ಏನಾಗುತ್ತಿದೆಯೋ ಅದೂ ಸಹ ಒಳ್ಳೆಯದಾಗಿರುತ್ತದೆ. ಜೀವನದ ಗಳಿಕೆಯನ್ನು ಸಂಪತ್ತಿನಿಂದ ಅಳೆಯಲಾಗುವುದಿಲ್ಲ. ಜಾತಿಗಳ ಗುಂಪು ಎಷ್ಟು ಗಳಿಸಿತು ಎಂದು ಹೇಳುತ್ತದೆ. ಸತ್ಯದಲ್ಲಿ ಬದುಕಲು ಒಗ್ಗತ್ತಿದ್ದವರಿಗೆ ಮಾತ್ರ ಸತ್ಯ ಕಹಿಯಾಗಿರುತ್ತದೆ. ಜೀವನದಲ್ಲಿ ಗೆಲ್ಲಲು ಒಬ್ಬರಿಗೆ ಒಂದು ಮೊಂಡಿತನ ಬೇಕು, ಸೋಲಲು ಒಂದು ಭಯ ಸಾಕು. ಜನರ ಟೀಕೆಗೆ ಅಸಮಾಧಾನಗೊಳ್ಳಬೇಡಿ, ಬದಲಾಯಿಸಿ, ಏಕೆಂದರೆ ಯಶಸ್ಸು ನಾಚಿಕೆಯಿಂದ ಅಲ್ಲ, ಧೈರ್ಯದಿಂದ ಸಾಧಿಸಲ್ಪಡುತ್ತದೆ. ಜೀವನದಲ್ಲಿ ನಿಮ್ಮನ್ನು ತಡೆಯುವವನು ಮುರಿಯುತ್ತಾನೆ. ಯಾರಾದರೂ ಇದ್ದಾರೆ, ಅವರಿಗೆ ಕೃತಜ್ಞತೆ ಅರ್ಪಿಸಿ, ಏಕೆಂದರೆ ತೋಟಗಾರನಿಲ್ಲದ ರಚನೆ ಬೇಗನೆ ಹಾಳಾಗುತ್ತದೆ. ಸಮಯ ಮತ್ತು ಸಂದರ್ಭಗಳು ಬದಲಾಗಬಹುದು. ನಿಮಗೆ ಶಕ್ತಿ ಇದೆ, ಆದ್ದರಿಂದ ಯಾರನ್ನೂ ಎಂದಿಗೂ ಅವಮಾನಿಸಬೇಡಿ ಅಥವಾ ಅವರ ದೌರ್ಬಲ್ಯವನ್ನು ಕಡಿಮೆ ಅಂದಾಜಿಸಬೇಡಿ. ಈ ರೀತಿಯ ಸಂಬಂಧಗಳನ್ನು ಪರಿಗಣಿಸಿ. ಮಕ್ಕಳು ಕೆಲವೊಮ್ಮೆ ತಾಯಿಯನ್ನು ಹೊಗಳುತ್ತಾರೆ, ಕೆಲವೊಮ್ಮೆ ತಾಯಿಯನ್ನು ಸ್ವೀಕರಿಸುತ್ತಾರೆ. ನಾಯಕರು ನಮಗೆ ಕೇವಲ ದೃಷ್ಟಿಯನ್ನು ನೀಡುವುದಿಲ್ಲ, ನಾವು ಇತರರಲ್ಲಿ ನೋಡುವುದು ನಮ್ಮ ಭಾವನೆಗಳ ಮೇಲೆ ಅವಲಂಬಿಸಿದೆ. ಶುದ್ಧ ಹೃದಯದ ಅಗತ್ಯವಿದೆ. ಸತ್ಯವನ್ನು ಮಾತನಾಡಿ, ಸ್ಪಷ್ಟವಾಗಿ ಮಾತನಾಡಿ ಮತ್ತು ಪ್ರಾಮಾಣಿಕರಾಗಿರಿ. ನಿಮ್ಮ ಸ್ವಂತ ವ್ಯಕ್ತಿ ಅರ್ಥಮಾಡಿಕೊಳ್ಳುತ್ತಾನೆ, ಅಪರಿಚಿತ ವ್ಯಕ್ತಿಗೆ ಕ್ಷಮಿಸಲಾಗುವುದು. ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಜೈ ಶ್ರೀಕೃಷ್ಣ.